ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕನ್ನಡಿಗರಿಗೂ ತಟ್ಟಿದೆ. ವಿಮಾನಗಳ ಹಾರಾಟ ರದ್ದಾದ ಹಿನ್ನೆಲೆ ದುಬೈನಲ್ಲಿ ಪರದಾಡ್ತಿದ್ದಾರೆ. ನೆರವಿಗೆ ಬರುವಂತೆ ಮನವಿ ಮಾಡ್ತಿದ್ದಾರೆ. ಕನ್ನಡಿಗರ ರಕ್ಷಣೆಯನ್ನ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಆಗಸದಿಂದ ದಿಢೀರನೆ ಬಂದಪ್ಪಳಿಸಿದ ಕ್ಷಿಪಣಿಗಳು, ಪ್ರಾಣ ಭಯದಿಂದ ಚೆಲ್ಲಾಪಿಲ್ಲಿಯಾದ ಜನರು, ನೋಡುತ್ತಲೇ ಕ್ಷಿಪಣಿಗಳಿಂದ ಉಡಿಸಾದ ಸೇನಾ ನೆಲೆಗಳು, ಮುಗಿಲೆತ್ತರಕ್ಕೆ ನುಗ್ಗಿ ಬರ್ತಿರೋ ಶೆಲ್ ಮಿಸೈಲ್ಗಳು, ಕ್ಷಿಪಣಿ ದಾಳಿಗೆ ಧಗಧಗ ಹೊತ್ತಿ ಉರಿಯುತ್ತಿರುವ ತೆಹರಾನ್, ಇರಾನ್ ಮೇಲೆ ಇಸ್ರೇಲ್ ಸಾರಿರುವ ಯುದ್ಧ, ಆಪರೇಷನ್ ಸಿಂಹ ಗರ್ಜನೆ ಮೂಲಕ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸುತ್ತಿರೋ ದೃಶ್ಯ. ಅತ್ತ ಇರಾನ್ ಕೂಡ ಅಮೆರಿಕ ಇಸ್ರೇಲ್ ವಿರುದ್ಧ ತೊಡೆತಟ್ಟಿ ನಿಂತು ಅಟ್ಯಾಕ್ ಮಾಡ್ತಿದೆ. ಯುದ್ಧದ ಕಾಡ್ಗಿಚ್ಚಿನ ಮಧ್ಯೆ ನೂರಾರು ಕನ್ನಡಿಗರು ಪರದಾಡುವಂತಾಗಿದೆ. ಇಸ್ರೇಲ್ ಇರಾನ್ ಮಧ್ಯೆ ತಾರಕಕ್ಕೇರಿದ ಯುದ್ಧ, ತಾಯ್ನಾಡಿಗೆ ಬರಲು ದುಬೈನಲ್ಲಿ ಕನ್ನಡಿಗರ ಒದ್ದಾಟ. ಆಕಾಶದಲ್ಲಿ ಮಿಸೈಲ್ ನೋಡಿ, ಅತಿವಾದ ಎಲ್ಲಿಗೆ ಬೀಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯಪ್ರಾಚ್ಯ ಮತ್ತೆ ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಇಸ್ರೇಲ್ ಇರಾನ್ ಯುದ್ಧದ ಕರಿಛಾಯೆ ಜಾಗತಿಕ ವಿಮಾನಯಾನ ಕ್ಷೇತ್ರದ ಮೇಲೂ ಬಿದ್ದಿದೆ. ಟೆಹರಾನ್ನಲ್ಲಿ ನಡೆದ ಸರಣಿ ಸ್ಫೋಟಗಳ ಬೆನ್ನಲ್ಲೇ ತನ್ನ ವಾಯು ಪ್ರದೇಶವನ್ನು ಸಂಪೂರ್ಣ ಮುಚ್ಚಿದೆ. ಈ ಹಿನ್ನೆಲೆ ವಿಮಾನ ಹಾರಾಟ ವ್ಯತ್ಯಯವಾಗಿದ್ದು ದುಬೈನಲ್ಲಿ 150ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕಿ ಒದ್ದಾಟವನ್ನ ಪಟ್ಟಿದ್ದಾರೆ. ಸರ್ಕಾರದಿಂದ ನಮಗೆ ಮಾಡಿ ಸರ್, ಹೆಲ್ಪ್ ಮಾಡಿ ಸರ್. ಬಳ್ಳಾರಿಯಿಂದ ದುಬೈಗೆ ಪ್ರವಾಸಕ್ಕೆ ಹೋಗಿದ್ದ 50ಕ್ಕೂ ಅಧಿಕ ಪ್ರವಾಸಿಗರು ದುಬೈನಲ್ಲಿ ಸಿಲುಕಿದ್ದಾರೆ. ತಾಯ್ನಾಡಿಗೆ ವಾಪಸ್ ಬರೋದಿಕ್ಕಾಗದೆ ಪರದಾಡ್ತಿದ್ದಾರೆ. ಉಳ್ಕೊಳ್ಳೋದಿಕ್ಕೂ ನೆಲೆ ಇಲ್ಲದೆ ಒದ್ದಾಡ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದ್ರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಇದರಲ್ಲಿ ತುಂಬಾ ಜನ ವಯಸ್ಸಾದವರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬಾ ಕಷ್ಟ ಆಗಿದೆ. ಏನು ಟೆನ್ಷನ್ ತಗೋಬೇಡ್ರಿ. ಸಂಕಷ್ಟದಲ್ಲಿರುವ ಬಳ್ಳಾರಿ ಪ್ರವಾಸಿಗರ ನೆರವಿಗೆ ಮಾಜಿ ಸಚಿವ ಬಿ ನಾಗೇಂದ್ರ ಮುಂದಾಗಿದ್ದಾರೆ. ದುಬೈನಲ್ಲಿರುವ ಸ್ನೇಹಿತ ನಜೀಬ್ ಮೂಲಕ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಅಲ್ಲದೆ ವಿಡಿಯೋ ಕಾಲ್ ಮಾಡಿ ಧೈರ್ಯ ತುಂಬಿದ್ದಾರೆ. ಏನು ಟೆನ್ಷನ್ ತಗೋಬೇಡ್ರಿ, ನಿಮ್ಗೆ ಹಣದ ಕೊಡ್ತಿದ್ರೆ ನಾನು ಕಳಿಸ್ಕೊಡ್ತೀವಣ್ಣ ಇಲ್ಲಿಂದನೇ. ಮಾಡೋಣ ಅಕ್ಕ, ಏನ್ ಟೆನ್ಷನ್ తీసుకోదండక. ಸಿಎಂ ಸಿದ್ದರಾಮಯ್ಯ ಕೂಡ ಬಳ್ಳಾರಿ ಪ್ರವಾಸಿಗರ ಜೊತೆ ಮಾತನಾಡಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ವಾಪಸ್ ಕರೆತರೋ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಹೋಟೆಲ್ ಅಲ್ಲಿ ಇದ್ದಾರಣ್ಣ, ಎಲ್ಲರೂ ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಮಾತಾಡ್ದ ನಾನೆಲ್ಲ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ದುಬೈ ಪ್ರವಾಸಕ್ಕೆ ತೆರಳಿದ್ದ ದಾವಣಗೆರೆ ಜಿಲ್ಲೆ ಜಗಳೂರಿನ ತೋರಣಗಟ್ಟೆ ಗ್ರಾಮಸ್ಥರು ಸರಿಯಾಗಿ ಊಟ ತಿಂಡಿ ಸಿಗದೆ ಕಂಗಾಲಾಗಿದ್ದಾರೆ. ಒಂದು ಚಿಕ್ಕ ರೂಮ್ಗೆ ದಿನಕ್ಕೆ 30,000 ರೂಪಾಯಿ ಚಾರ್ಜ್ ಆಗ್ತಿದ್ದು ಪ್ರತಿ ಕ್ಷಣ ಆತಂಕದಲ್ಲೇ ಬದುಕ್ತಿದ್ದಾರೆ. ಆದಷ್ಟು ಬೇಗ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ನಮ್ಮ ಸಂಕಷ್ಟವನ್ನ ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ತಕ್ಷಣವೇ ನಮ್ಮನ್ನ ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದುಬೈನ ಮಿಡ್ಲೆಸೆಕ್ಸ್ ವಿವಿಯಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದ ಬಾಗಲಕೋಟೆ ವಿದ್ಯಾರ್ಥಿ ಧ್ರುವ ಹುಕ್ರಾನಿ ಸಿಕ್ಕಾಕೊಂಡಿದ್ದಾರೆ. ಕಳೆದ 6 ತಿಂಗಳಿನಿಂದ ದುಬೈನಲ್ಲಿ ಓದ್ತಾ ಇರುವ ಧ್ರುವ ಸದ್ಯ ಹಾಸ್ಟೆಲ್ ರೂಮ್ನಲ್ಲಿ ವಾಸವಾಗಿದ್ದಾರೆ. ಯುದ್ಧ ವಾತಾವರಣ ಹಿನ್ನೆಲೆ ಹೊರಗೆ ಬಾರದಂತೆ ಸೂಚನೆ ಕೊಟ್ಟಿದ್ದಾರೆ. ಅವರು ಆ ಹಾಸ್ಟೆಲಲ್ಲಿ ಕನಿಷ್ಠ ಭಾರತೀಯರು 300ರಿಂದ 400 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅವ್ರು ಸೇಫ್ ಆಗಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಬಾಗಲಕೋಟೆ ಮೂಲದ ಟೆಕ್ಕಿ ಗಿರೀಶ್ ಅನ್ನುವಾತ ದುಬೈ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾರೆ. ಕೆಲಸದ ನಿಮಿತ್ತ ನಿನ್ನೆ ಪ್ಯಾರಿಸ್ಗೆ ಹೊರಟಿದ್ದ ಗಿರೀಶ್ ವಿಮಾನಗಳ ಸಂಚಾರವಿಲ್ಲದೆ ಸಿಲುಕಿಕೊಂಡಿದ್ದಾರೆ. ಸದ್ಯಕ್ಕೆ ಸೇಫ್ ಆಗಿ ಹೋಟೆಲ್ ಒಂದರಲ್ಲಿ ಉಳಿದುಕೊಂಡಿದ್ದಾರೆ. ಹಾಸನದ ಬೇಲೂರು ತಾಲೂಕಿನ ಅಂಗಡಿಹಳ್ಳಿಯ 5 ದ್ವೀಪ ರಾಷ್ಟ್ರ ಬೆಹ್ರೆನ್ನಲ್ಲಿ ಒದ್ದಾಡ್ತಿದ್ದಾರೆ. ತಾವಿರುವ ಕಟ್ಟಡದ ಪಕ್ಕದಲ್ಲೇ ಬಾಂಬ್ ಸ್ಫೋಟ ಆಗ್ತಿದ್ದು ತಮ್ಮನ್ನ ರಕ್ಷಣೆ ಮಾಡುವಂತೆ ಅಂಗಲಾಚುತ್ತಿದ್ದಾರೆ. ನಮ್ಮ ಬಿಲ್ಡಿಂಗ್ ಪಕ್ಕನೇ ಬಿಲ್ಡಿಂಗ್ ಅಲ್ಲಿ ಬ್ಲಾಸ್ಟ್ ಆಯಿತು. ತುಂಬಾ ನಮಗೆ ಹೆದರಿಕೆ ಆಯಿತು ಸರ್. ಅಲ್ಲಿಂದ ಜನ ಎಲ್ಲ ಸೇರಿ ನಮಗೆ ಹೊರಗಡೆ ತಂದು. ಇನ್ನು ಯುದ್ಧ ಪೀಡಿತ ಇರಾನ್ನಲ್ಲಿ ಚಿಕ್ಕಬಳ್ಳಾಪುರ ಮೂಲದ ಮೆಡಿಕಲ್ ವಿದ್ಯಾರ್ಥಿನಿ ಸಿಲುಕಿಕೊಂಡಿದ್ದಾರೆ. ಸೈಯದ ಮಪರೆ ಸೈನಬ್ ಅನ್ನುವರು ಇರಾನ್ನ ಕುಮ್ನಲ್ಲಿ ವಾಸವಿದ್ದಾರೆ. ಅಲಿಪುರದ ಮೀರ್ ರೋಷನ್ ಅಲಿ ಅನ್ನುವವರ
ಪುತ್ರಿಯಾಗಿರೋ ಸೈನಬ್ ಟೆಹರಾನ್ನಲ್ಲಿ ಮೆಡಿಕಲ್ ವ್ಯಾಸಂಗ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ತಂದೆಗೆ ಕರೆ ಮಾಡಿದ ಸೈನಬ್ ಯುದ್ಧದ ಸ್ಥಿತಿ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರಂತೆ. ಟೆಹರಾನಿಂದ ಕುಮ್ಗೆ ಅವರು ಹೋಗ್ಬಿಟ್ಟವ್ರೆ. ನಮ್ಮ ಹಳ್ಳಿಯವರು ಅಲ್ಲೇ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ನಾವು ಎಲ್ಲ ಸೇಫಾಗಿ ಇದ್ದೀನಿ ಅಂತ. ಪ್ರವಾಸಕ್ಕೆ ದುಬೈಗೆ ತೆರಳಿದ್ದ ಜೆಡಿಎಸ್ ಪರಿಷತ್ ಸದಸ್ಯ ಭೋಜೇಗೌಡ ಸಹ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಲಾಕ್ ಆಗಿರೋ ಭೋಜೇಗೌಡ ಸದ್ಯ ಸೇಫ್ ಆಗಿದ್ದಾರೆ. ಸದ್ಯ ವಿಮಾನ ಸಂಚಾರ ಸ್ಥಗಿತ ಹಿನ್ನೆಲೆ 2 ದಿನ ಅಲ್ಲೇ ಉಳಿಯುವ ಸಾಧ್ಯತೆ ಇದೆ. ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟ್ ಅಲ್ಲಿ ಸ್ಟ್ರಕ್ ಡೌನ್ ಆಗಿದೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಕೂಡ ದುಬೈ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದು ಸಹಾಯಕ್ಕೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ನ್ಯೂಸ್ 18ನಿಂದ ಸಹಾಯವಾಣಿ ಸಿಕ್ತು ಅಂತ ಧನ್ಯವಾದ ತಿಳಿಸಿದ್ದಾರೆ. ನಾವೆಲ್ಲ ಶಾರ್ಜಾದಲ್ಲಿದ್ದೀವಿ, ಇಲ್ಲಿದ್ದೀವಿ ಅಂದಾಗ ಇವ್ರ ನಂಬರ್ನೆಲ್ಲ ಹುಡುಕಿ ಮಾಡೋದಕ್ಕೆ ನಮಗೆ ಮೊದಲು ಮಾಹಿತಿ ಕೊಟ್ಟಂತ ನ್ಯೂಸ್ 18 ಚಾನಲ್ ಅವ್ರಿಗೆ ನಾನು ಇದ್ರ ಮುಖಾಂತರ ಕೃತಜ್ಞತೆ ಹೇಳ್ತಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಆ ಮಾಹಿತಿನ ತೋರಿಸ್ತಾ ಹೋಗಿದ್ದಿದ್ರೆ ಪ್ರಾಯಶಃ ನಾವು ಇವ್ರ ಹತ್ರ ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ನ್ಯೂಸ್ 18 ವಯಾಕಾಮ್ 18 ನೆಟ್ವರ್ಕ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲ ಸೇಫ್ ಆಗಿದ್ದಾರೆ, ಇಲ್ಲಿ ಕಾಮ್ ಆಗಿದ್ದಾರೆ. ಯಾರ್ಯಾರು ಫ್ಯಾಮಿಲಿಯವ್ರು ನೋಡ್ತಾ ಇದ್ದೀರಾ, ಡೋಂಟ್ ನೀಡ್ ಟು ಪ್ಯಾನಿಕ್. ಎಲ್ಲ ಕ್ಷೇಮವಾಗಿ ದುಬೈಯಿಂದ ವಾಪಸ್ ಬರ್ತಾರೆ. ಅವ್ರನ್ನ ಕಳಿಸೇ ನಾವು ಬರೋದು, ಜೊತೆಲ್ಲೇ ಕರ್ಕೊಂಡು ಬರ್ತೀವಿ. ಸೇಮ್ ಫ್ಲೈಟಲ್ಲಿ ಬರ್ತಾರೆ, ಸೇಮ್ ಫ್ಲೈಟಲ್ಲಿ. ದುಬೈನಲ್ಲಿ ಸಿಲುಕಿರೋ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಹಾಯವಾಣಿಯನ್ನು ಆರಂಭಿಸಿದೆ. ಅಲ್ಲದೆ ಕನ್ನಡಿಗರ ರಕ್ಷಣೆಗೆ ಕೇಂದ್ರದ ಜೊತೆ ಮಾತುಕತೆ ನಡೆಸಿದೆ. ಕನ್ನಡಿಗರ ರಕ್ಷಣೆಗೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಸುರಕ್ಷತೆ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆ. ಖಮೇನಿ ಹತ್ಯೆ ಖಂಡಿಸಿ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ರಿಚ್ಮಂಡ್ ಟೌನ್ ಬಳಿ ಶಿಯಾ ಮುಸ್ಲಿಮರು ಆಕ್ರೋಶ ಹೊರಹಾಕಿದ್ದಾರೆ. ನೂರಾರು ಮುಸ್ಲಿಮರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟಿಸಿದ್ದು ಕಣ್ಣೀರು ಸುರಿಸುತ್ತಾ ಅಮೆರಿಕ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸೈಯದ್ ಅಲಿ ಖಾಮ್ನಾಯಿ ಅವರು ನಮಗೋಸ್ಕರ ಅವ್ರು ಸ್ಟ್ಯಾಂಡ್ ಮಾಡಿಲ್ಲ, ಹಿಂದೂಗೋಸ್ಕರ ಅವ್ರು ನಿಂತಿದ್ರು, ಸುನ್ನೀಸ್ಗೋಸ್ಕರ ಪ್ಯಾಲೆಸ್ಟೈನ್ಗೆಲ್ಲ ಅವ್ರು ನಿಂತಿದ್ರು. ಅವ್ರಿಗೆ ಇದು ಮಾಡಿದ್ದಾರೆ. ಇದು ನ್ಯಾಯನಾ? ನಮ್ಗೆ ನ್ಯಾಯ ಬೇಕು ಇಸ್ರಾಯೇಲಿಂದ. ಬೀದರ್ನಲ್ಲೂ ಖಮೇನಿ ಫೋಟೋ ಹಿಡಿದು ನೂರಾರು ಜನ ಪ್ರತಿಭಟನೆ ಮಾಡಿದ್ರು. ಅಮೆರಿಕ ವಿರುದ್ಧ ಭಾರತ ಧ್ವನಿ ಎತ್ತಬೇಕು ಅಂತ ಆಗ್ರಹಿಸಿದ್ರು. ಒಟ್ಟಾರೆ ಯುದ್ಧದ ಮಧ್ಯೆ ದುಬೈನಲ್ಲಿ ಕನ್ನಡಿಗರು ಸಿಲುಕಿ ಪರದಾಡ್ತಿದ್ದಾರೆ. ಕೂಡಲೇ ಎಲ್ಲರನ್ನ ರಕ್ಷಣೆ ಮಾಡಿ ಕರೆತರುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.